ಜೈಲ್ ವಿಸಿಟ್ ಮಾಡಿದ್ವಿ ಸರ್. ಒಳಗಡೆ ಬ್ಯಾರಕ್ ಮತ್ತು ಹೊರಗಡೆ ಎಲ್ಲ ವಿಸಿಟ್ ಮಾಡಿದ್ವಿ ಸರ್. ಈ ಹಿಂದೆ ಜೈಲ್ ಬಗ್ಗೆ ಸಾಕಷ್ಟು ನಾವೇ ಸುದ್ದಿ ಮಾಡಿದ್ವಿ ಸರ್. ಒಂದಷ್ಟು ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ಮೊಬೈಲ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಅಲ್ಲಿ ಒಳಗಡೆ ಎಣ್ಣೆ ಪಾರ್ಟಿ ಮಾಡ್ತಾರೆ, ಈ ಥರದ್ದೆಲ್ಲ ಸರ್. ತಾವು ಇವತ್ತು ಹೋಗಿದ್ರಿ, ವಿಸಿಟ್ ಮಾಡಿದ್ರಿ, ಭೇಟಿ ಮಾಡಿದ್ರಿ ಸರ್? ಅಲ್ಲ, ನಾನು ಚಾರ್ಜ್ ಈಗ ಒಂದು ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ಮದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾಯಿತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ, ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸ್ನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ, ಮತ್ತು ಯಾರು ಏನಾದರೂ ತೊಡಗಿದ್ದಾರೆ. ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳಿ, ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದರೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ನಾವು ಜರುಗಿಸ್ತೀವಿ. ಮತ್ತು ಕೆಲವು ಕೇಸೇಜ್ ಏನಾಗಿದೆ, 151 ಕೇಸೇಜ್ 2025ನಲ್ಲಿ ಬುಕ್ ಆಗಿದೆ, 72 ಕೇಸ್ ಅದು ಚಾರ್ಜ್ ಶೀಟ್ ಆಗಿದೆ. ಆದರೆ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು. ಈ ಜಾಲ ನಾವು ಬೆದರಿಸಬೇಕು, ಯಾವ ಕಡೆಯಿಂದ ಮೊಬೈಲ್ ಬಂತು, ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ. ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು, ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ದರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದ್ದರೆ ಮಾತ್ರ ಒಳಗಡೆ ಇರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಥವಾ ಯಾರು ಒಳಗಡೆ ಇದ್ದಾರೆ ಅವ್ರಿಗೆ ನಾವು ಇದು ಕಸ್ಟಡಿಯಲ್ಲಿ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು, ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದರು, ಯಾರು ಕೊಟ್ಟಿದ್ದರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಅದು ಆಗಬೇಕು. ಮತ್ತು ಮುಂದೆ ಅವರಿಗೆ ಒಂದು ತಿಂಗಳ ಇದು ಯಾವ್ಯಾವ ಕೇಸ್ ಇದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು. ಸೊ ನಾವು ನೋಡೋಣ. ಮತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೇನೆ. ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ, ವಿಮೆನ್ದು ಆಗಲಿ, ಬೇಕ್ರಿ ಆಗಲಿ, ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಆಗ್ತಾಯಿದೆ. ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ನಮ್ಮ